ಕರೀತಾ ಇದ್ದೀನಿ. ಹಾಗೆ ಶ್ರೀಮಠದ ಶುಭ ದಿನಗಳಲ್ಲಿ ಗುರುಪೂರ್ಣಿಮೆನ ಆಚರಣೆ ಮಾಡೋಂಥದ್ದು ನಮ್ಮ ಸನಾತನ ಧರ್ಮದ ಒಂದು ಪ್ರತೀಕ, ನಮ್ಮ ಸಂಪ್ರದಾಯ, ನಮ್ಮ ಗೌರವ. ಈ ದೇಶನ ಸಾಧು ಸಂತರಿಂದ, ಸನಾತನ ಧರ್ಮದಿಂದ, ಆಧ್ಯಾತ್ಮಿಕತೆಯಿಂದ ಸಮಾಜದ ಸಾಕಷ್ಟು ತೊಡಕುಗಳು, ಸಮಸ್ಯೆಗಳನ್ನು ನಿವಾರಣೆ ಮಾಡೋಂಥ ನಿಟ್ಟಿನಲ್ಲಿ ಗುರುವರ್ಯರು ಭಗೀರಥ ಪ್ರಯತ್ನನ ಮಾಡಿರ್ತಾರೆ. ಅದರ ಜೊತೆಗೆ ಸಾವಿರಾರು ವರ್ಷಗಳಿಂದ ಈ ದೇಶದ ಮನುಕುಲಕ್ಕೆ ಒಂದು ಸದ್ಬುದ್ಧಿ, ಸನ್ಮಾರ್ಗದಲ್ಲಿ ನಡೆಯುವಂಥ ಒಂದು ಆಶೀರ್ವಚನ ನೀಡ್ತಾ ನಮ್ಮೆಲ್ಲರಿಗೂ ಸಹ ಗುರುವರ್ಯರಾಗಿ ಇರುವಂಥ ಗುರು ಸಮುದಾಯಕ್ಕೆ ಇದರದ ಗುರುಪೂರ್ಣಿಮೆ ಶುಭಾಶಯಗಳ ತಿಳಿಸ್ತಾ, ಈ ಒಂದು ಗುರುಪೂರ್ಣಿಮೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಆಶೀರ್ವಚನ ನೀಡಿದಂಥ ಸನ್ಮಾನ್ಯ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಆಗಮಿಸಿ ಶ್ರೀ ಕ್ಷೇತ್ರ ಶಿಡ್ಲಘಟ್ಟದಲ್ಲಿ ಎಲ್ಲ ಭಕ್ತ ಮಹಾಶಯರು ಇಲ್ಲಿ ಸೇರಿದಂಥವ್ರಿಗೆ ಆಶೀರ್ವಚನ ನೀಡಿ ಗುರು ಪಂಕ್ತಿಯ ಬಗ್ಗೆ ಒಂದು ಸಂದೇಶನ ಹೇಳಿ, ಸಮಾಜ ಕಟ್ಟಿದಂಥ ವ್ಯಕ್ತಿಗಳ ಒಂದು ಸಂದೇಶನ ಹೇಳಿ, ಒಟ್ಟಾರೆ ಗುರುವಿನ ಆಶೀರ್ವಾದ ನಮ್ಮೊಂದಿಗೆ ಇರಬೇಕು, ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಗುರುವಿನ ಶಕ್ತಿ ನಮ್ಮ ಬೆನ್ನೆ ಹಿಂದೆ ಇದ್ದು ಸದಾ ಆಶೀರ್ವದಿಸ್ತಾನೆ. ನಾವು ಪ್ರಯತ್ನದ ಮೂಲಕ ನಮ್ಮ ಕೆಲಸನ ನಾವು ಮಾಡಬೇಕು, ಫಲ ದೇವರ ರೂಪದಲ್ಲಿ ಗುರು ನಮಗೆ ಆಶೀರ್ವದಿಸ್ತಾನೆ ಅಂತ ಒಂದು ನೀತಿ ವಾಕ್ಯನ ಹೇಳುವುದರ ಮೂಲಕ ನಮಗೆ ಇವತ್ತು ಆಶೀರ್ವಚನನ ನಿರ್ಮಲಾನಂದ ಮಹಾಸ್ವಾಮಿಗಳು ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಇಲ್ಲಿ ನೆರೆದಂಥ ಎಲ್ಲ ಭಕ್ತ ಮಹಾಶಯ, ಗುರುವರಿಯರಿಗೆ, ಶಿಕ್ಷಕರಿಗೆ, ನಮ್ಮ ಯಶಸ್ಸು ಬಯಸುವಂಥ ಎಲ್ಲ ಸ್ನೇಹಿತರು, ಹಿತೈಷಿಗಳು, ಸಾರ್ವಜನಿಕ ಬಂಧುಗಳು ಎಲ್ಲರಿಗೂ ತಮ್ಮ ಮುಖೇನ ಗುರುಪೂರ್ಣಿಮೆ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಶ್ರೀ ಗುರುದೇವ್.